ಕಾಡಾನೆಗಳು ಬೆಳೆಯನ್ನು ನಾಶ ಮಾಡಬಾರ್ದು ಅಂತ ರಾತ್ರಿ ಎಲ್ಲ ಗ್ರಾಮಸ್ಥರು ಪಟಾಕಿ ಹೊಡಿತಾರೆ ಮತ್ತು ಸಿಬ್ಬಂದಿ ವರ್ಗದವರು ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸೋಕೆ ಶತಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಡ್ರೋನ್ ಮೂಲಕ ಸರಿಯಾಗಿರುವಂಥ ಅದ್ಭುತ ಕ್ಲಿಪ್ಪಿಂಗನ್ನು ಬೀಟಮ್ಮ ಭುವನೇಶ್ವರಿ ಕೂಡ ಅಂದರೆ 2 ಬೆಲ್ಟ್ ಹಾಕಿರುವಂಥ ಆನೆಗಳು. ಈ ಒಂದು ಗುಂಪಿನಲ್ಲಿ ಒಟ್ಟು 12 ಕಾಡಾನೆಗಳಿದೆ. ಅದರಲ್ಲಿ 2 ಮರಿ ಆನೆಗಳು ಕೂಡ ಇದ್ದಾವೆ. ಸೊ ಆನೆಗಳಿಗೆ ತೊಂದರೆ ಡಿಸ್ಟರ್ಬ್ ಆಗಿಲ್ಲ, ಯಾಕೆಂದರೆ ಇದು ದೂರದಿಂದ ಡ್ರೋನ್ ಕ್ಲಿಪ್ಪಿಂಗನ್ನು ಮಾಡಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ಬೇಲೂರು ತಾಲೂಕು ತಗ್ರೆ ಒಂದು ನೀಲಗಿರಿ ಪ್ಲಾಂಟೇಷನಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿರುವಂಥ ದೃಶ್ಯಾವಳಿ. ಸದ್ಯಕ್ಕೆ ಜಗ್ಬರ್ನಹಳ್ಳಿಯಿಂದ ವಾಪಸ್ ಈ ಒಂದು ಭಾಗಕ್ಕೆ ಬಂದಿತ್ತು, ವಾಪಸ್ ಜಗ್ಬರ್ನಹಳ್ಳಿಗೆ ಹೋಗ್ತವೆ. ಭೀಮಾ ಕೂಡ ಇದೇ ಒಂದು ಟೀಮ್ನಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ಡ್ರೋನ್ ಕ್ಲಿಪ್ಪಿಂಗ್ನಲ್ಲಿ ಭೀಮಾ ಕಾಣಸಿಕ್ಕಿಲ್ಲ. ಭೀಮಾ ಜಗ್ಬರ್ನಹಳ್ಳಿ ಫಾರೆಸ್ಟ್ನಲ್ಲಿ ಇದ್ದ. ಸೊ ಇದು ನೀಲಗಿರಿ ತೋಪು. ಇಲ್ಲಿ 12 ಆನೆಗಳು ಕಾಣಸಿಕ್ಕಿದ್ದಾವೆ. ನೋಡ್ತಾ ಇರ್ಬೋದು ಅದ್ಭುತವಾದಂಥ ಡ್ರೋನ್ ಕ್ಲಿಪ್ಪಿಂಗ್. 12 ಆನೆಗಳು ಒಟ್ಟಿಗೆ ಇರ್ತವೆ. ಸೊ ಇದರಲ್ಲಿ ಮುಖ್ಯವಾದಂಥ ಆನೆ ಅಂದರೆ ಬೆಲ್ಟ್ ಹಾಕಿರುವಂಥ ಆನೆ ಭುವನೇಶ್ವರಿ ಆಗಿರ್ಬೋದು, ಬೀಟಮ್ಮ. ಸೊ ಇದು ದಾರಿಯನ್ನು ತೋರಿಸುತ್ತೆ. ಈ ಒಂದು ದಾರಿಯಲ್ಲೇ ಬೇರೆ ಇನ್ನಿತರೆ ಸಣ್ಣ ಪುಟ್ಟ ಆನೆಗಳು ಕೂಡ ನಡ್ಕೊಂಡು ಹೋಗ್ತವೆ. ಸೆಂಟ್ರಿಗೆ ಹೋಗಿ ಈಗ ಮಾಡು, ಕೆಳಗಡೆ ಕ್ಯಾಮ್ರಾ ಎಷ್ಟಿದಾವೆ? ಬಂದಿದ್ದೇನಿಲ್ಲ, ಆನೆ ಸಿಕ್ಕಿದ್ವಿ. ಎಷ್ಟು ಮೀಟ್ರ್ ಇದೆ ನೋಡು? 500 ಮೀಟ್ರ್ ಇದೆಯಾ? 50 ಮೀಟ್ರಾ? 500 ಮೀಟ್ರಲ್ಲಿ ಇದೆ. ಸಾಕು ಸಾಕು ಸಾಕು. ಎಲ್ಲ ಆನೆ ಕಳಿಸಿ, ಇದನ್ನ ಕಳಿಸಿಲ್ಲ, ಡ್ರೋನ ಝೂಮ್ ಹಾಕಿರೋದಾ? ಒಂದೇ ಕಡೆ ನಿಲ್ಕೊಂಡಿದ್ದಾವೆ. ಭೀಮಾ ಇಲ್ಲೇ ಅದು ಬೀಟಮ್ಮ ಇದಾಕಿರಲ್ಲ. ಬೆಲ್ಟ್ ಹಾಕಿದೆ, ಕರೆಕ್ಟ್. ಬೀಟಮ್ಮ ಬೆಲ್ಟ್. ಬೀಟಮ್ಮ ಒಂದೇ. ಭುವನೇಶ್ವರನು ಇದರಲ್ಲೇ ಇರಬೇಕು. 2 ಹೆಣ್ಣಾನೆಗಿದೆ. ಭೀಮಾ ಇಲ್ಲ ಮೋಸ್ಟ್ಲಿ. ಅಲ್ಲಿ ಕಮ್ಮಿ ಇದೆ. ಅಲ್ಲೇ ನೋಡ್ತಾ ತೆಗಿತಾ ಇರೋದು. ಇಲ್ಲೇ ಇದೆ ನೋಡಿ, ಕ್ಯಾಮ್ರಾದಲ್ಲೇ ಕಾಣಿಸ್ತಾ ಇದೆ. ಫೋಟೋಗ್ರಾಫರ್ ಇಟ್ಟವ್ರು. ಇಲ್ಲಿ ಹುಲ್ಲು ಯಾಕೆ ಇಟ್ಟಿಯಾರ? ಇಲ್ಲಿ ಹುಲ್ಲು ಆನೆಗ ಮೇಯ್ಕೊಂಡು ಹೋಗುತ್ತೆ. ಅದೇನೆ ಮಲ್ಕೊಂಡಿತ? ಇಲ್ಲ, ಸುಮ್ಮನೆ ನಿಂತಿದೆ. ಎಲ್ಲ ನಿಂತೇವೆ. ಎಷ್ಟಿದೆ ಗೊತ್ತಾ? 1 2 3 4 5 6 7 8. ಅವ್ರು ಹೇಳಿದ ಕರೆಕ್ಟ್ 8 ಇದಾವೆ. 8 ಇದೆ, ಕರೆಕ್ಟಾಗಿ ಹೇಳಿದ್ರೆ. ಅಂದರೆ ಡಿವೈಡ್ ಆಗಿದೆ. ಅಲ್ಲಿ ಸ್ವಲ್ಪ ಇದೆ ಹಂಗಾರೆ ಜಗ್ಬರ್ನಹಳ್ಳಿ. ಎಲ್ಲ ತಗೊಬರೋಣ. ಅಲ್ಲಿ ಬೇಡ, ಅಲ್ಲಾಗಲ್ಲ, ಕಷ್ಟ ಅದು. ಅವತ್ತು ಹೋಗಿದ್ದಲ್ಲ ಅದ ಟಾಸ್ಕ್. ಟಾಸ್ಕ್ ಅದು ದೊಡ್ಡದದು. ಇದಂದರೆ ನೀಲಗಿರಿ. ಫೋಟೋನ ತೆಗ್ದಿರಲ್ಲ 1-2 ಫೋಟೋ ಅಲ್ಲೇ ಪ್ರಿಂಟ್ ಹಿಡ್ದಕ್ಕಂದ್ರೆ ಒಂದೇ ಸೈಡ್ ಗ್ರೂಪಲ್ಲಿ ಇದೆಲ್ಲ. ಗ್ರೂಪ್ನಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಭೀಮಾ ಕಾಣಿಸ್ಲಿಲ್ಲ. ಭೀಮನನ್ನು ಹುಡುಕಿದ್ವಿ. ಸೊ ಭೀಮಾ ಆ ಒಂದು ಗ್ರೂಪ್ನಲ್ಲಿ ಇರಲಿಲ್ಲ, ಬೇರೆ ಗ್ರೂಪ್ನಲ್ಲಿದ್ದ. ಬಟ್ ಆದರೆ ರಸ್ತೆಯಲ್ಲಿ ಭೀಮಾ ಕಾಣಿಸಿಕ್ಕಿದ್ದಾನೆ. ನೋಡ್ತಾ ಇರ್ಬೋದು ನಮ್ಮ ಭೀಮನ ಸಹಚರರು ಫಸ್ಟ್ಗೆ ಬರ್ತಾರೆ. 2 ಆನೆಗಳು ನೋಡಿ ಬಂತು. ಈಗ ನಮ್ಮ ಭೀಮಾ ರಾಯಲ್ ಆಗಿ ಎಂಟ್ರಿ ಕೊಡ್ತಾನೆ. 2 ಆನೆಗಳು ಬಾಲ ಎತ್ಕೊಂಡು ಓಡಿದ್ರೆ, ಆದರೆ ನಮ್ಮ ಭೀಮಾ ಆರಾಮಾಗಿ ಗಜಗಾಂಭೀರ್ಯ ನಡೆ, ಆತನ ಒಂದು ಗಾಂಭೀರ್ಯ ನಡೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ತನ್ನ ಪಾಡಿಗೆ ತನ್ನ ಒಂದು ಕೂಲಾಗಿ ನಡ್ಕೊಂಡು ಹೋಗ್ತಾನೆ. ಆತನಿಗೆ ದಾರಿ ಬಿಟ್ಕೊಟ್ರೆ ಸಾಕು ಅಷ್ಟೇ. ಆತ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ದಾರಿ ಕೊಟ್ಟರೆ ಆತನಿಗೆ ಆತ ಪಾಡಿಗೆ ನಡ್ಕೊಂಡು ಹೋಗ್ತಾನೆ. ಸೊ ಇದು ಭೀಮಾ. ಅಲ್ಲಿರುವಂಥ ಊರಿನವರಿಗೆ, ಗ್ರಾಮಸ್ಥರಿಗೆ ಭೀಮನ ಬಗ್ಗೆ ಗೊತ್ತಿದೆ. ಸೊ ಭೀಮಾ ಬರ್ತಿದ್ದಾನೆ ಅಂದರೆ ಆಟೋಮೆಟಿಕ್ ಜಾಗವನ್ನು ಬಿಟ್ಬಿಡ್ತಾರೆ. ಚೇಡಿಸೋದು, ಕಿಚಾಯಿಸೋದು ಏನೂ ಕೂಡ ಮಾಡೋದಿಲ್ಲ. ಆತ ಯಾರಿಗೂ ಕೂಡ ತೊಂದರೆ ಕೊಡದೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾನೆ. ಊರಿಗೆ ಬರ್ತಿರ್ತಾನೆ, ಮತ್ತೆ ವಾಪಸ್ ಕಾಡಿಗೆ ಹೋಗ್ತಿರ್ತಾನೆ, ಮೇಲೂ ಆಚೆ ಕಡೆ ಬರ್ತಾನೆ. ಸೊ ಈತ ಆ ಥರ ಒಂದು ದಿನಚರಿಯನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಸೊ ಭೀಮನ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ವೈಲ್ಡ್ ಭೀಮಾ.